ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ OBC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರಿಗೆಲ್ಲ ಒಂದು ಖುಷಿಯಾದ ವಿಚಾರ. ಸೊ ಆ ಒಂದು ಖುಷಿಯಾದ ವಿಚಾರ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ OBC ಕ್ಯಾಟಗರಿ ಅವರಿಗೆ ಲಾಸ್ಟ್ ಡೇಟು ಮುಗಿದೋಗಿತ್ತು. ಆದರೆ ನನಗೆ ಇವತ್ತು ಒಂದು ವಿದ್ಯಾರ್ಥಿ ಮೆಸೇಜ್ ಮಾಡಿದರು. ಏನಪ್ಪ ಅಂತಂದರೆ ಅವರು OBC ಕ್ಯಾಟಗರಿಯ ವಿದ್ಯಾರ್ಥಿಯಾಗಿತ್ತು. ಅವರು ಜಸ್ಟ್ ಇವತ್ತು ಅಪ್ಲಿಕೇಶನ್ನ ಹಾಕಿದ್ದಾರೆ. ಸೊ ಅಪ್ಲಿಕೇಶನ್ನು ಸಬ್ಮಿಟ್ ಆಗ್ತಾಯಿದೆ. ಸೊ ಯಾರೆಲ್ಲ OBC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರು ಬೇಗ ಅಪ್ಲಿಕೇಶನ್ನ ಹಾಕಿ. ಸೊ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿಲ್ಲ, ಆದರೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾಯಿದೆ. ಸೊ ನಿಮಗೆ ಪ್ರೂಫ್ನು ಕೂಡ ತೋರಿಸ್ತೀನಿ ನೋಡಿ. ಸೊ ಇವಾಗ ನಾನು ಅವರು ಅಪ್ಲಿಕೇಶನ್ ಹಾಕಿರೋ ಸ್ಕ್ರೀನ್ಶಾಟ್ನ ಕಳಿಸಿದ್ದಾರೆ. ಸೊ ಆ ಸ್ಕ್ರೀನ್ಶಾಟ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಅವರು ಕಳಿಸಿರೋ ಒಂದು ಅಕ್ನಾಲೆಡ್ಜ್ಮೆಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅವರ ಒಂದು ಕ್ಯಾಟಗರಿ ನೇಮ್ ಬಂದುಬಿಟ್ಟು ಪ್ರವರ್ಗ 3A. ಅದೇ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೂಡ ಇದೆ. ಸೊ ಇವರು OBC ಕ್ಯಾಟಗರಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ತಾರೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಕೊಟ್ಟಿದ್ದಾರೆ ನೋಡಿ. 14/3/2024 14:14:35 ಅಂತ ಇದೆ. ಸೊ 2 ಗಂಟೆ 14 ನಿಮಿಷ 35 ಸೆಕೆಂಡಲ್ಲಿ ಅವರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ ಬೇಗ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅದೇ ಥರ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.